ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸಮ್ಮರ್ನಿಂಗ್ನ ಕಂಟಿನ್ಯೂಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಅನ್ಕೋತಿರ್ಬೋದು ಸಮ್ಮರ್ ಮುಗ್ದೋಯ್ತು, ಇವಾಗ ವಿಂಟರ್ ಶುರು ಆಯಿತು ಅಂತ. ಅದಕ್ಕೋಸ್ಕರ ನಾನು ಸೀಸನ್ ವೈಸ್ ಸಿಗೋವಂಥ ಹಣ್ಣುಗಳಿಂದ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಸಮ್ಮರಲ್ಲೂ ಕುಡಿಬೋದು ಇದ್ದರೆ ನಿಮಗೆ ಹಣ್ಣು ಸಿಗ್ತಾಯಿದ್ರೆ, ಇಲ್ಲ ಅಂದರೆ ವಿಂಟರಲ್ಲೂ ಆರಾಮಾಗಿ ಅಂದರೆ ಸೀಸನ್ ವೈಸ್ ಸಿಗೋ ಫ್ರೂಟಿಂದ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೊಂದು ನಾನು ಮಾಕ್ಟೇಲು ಮೊಜಿಟೋನು ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಕ್ಟೇಲ್ ಟೇಸ್ಟ್ ಯಾರು ನೋಡಿಲ್ಲ ಅಂದರೆ ಈ ರೀತಿ ಮಾಡಿ, ಅಮೇಝಿಂಗ್ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಇರುತ್ತೆ ಮಾಕ್ಟೇಲ್ ಟೇಸ್ಟು ಅಂತ ನಿಮಗೆ ಫೀಲ್ ಆಗುತ್ತೆ. ಆ ರೀತಿ ಸಖತ್ತಾಗಿರುತ್ತೆ. ಇದಕ್ಕೆ ತುಂಬ ಹಣ್ಣುಗಳು ಬೇಕು ಫುಲ್ ಒಂದು ಗ್ಲಾಸ್ ಮಾಡೋಕ್ಕೆ. ಬಟ್ಟು ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಈ ರೀತಿ ಮಧ್ಯ ಒಂದು ಸೀಡ್ ಇರುತ್ತಲ್ಲ, ಅದನ್ನು ಬಿಡಿಸ್ಕೊಂಡು ವಿಡಿಯೋದಲ್ಲಿ ತೋರಿಸಿದಾಗೆ ಬಿಡಿಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚೂರು ಕಲ್ಸಕ್ಕರೆ ಹಾಕಿದ್ದೀನಿ. ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡಿಲ್ಲ. ನಂದು ಯಾವುದೇ ಜ್ಯೂಸು ಮಾಡಿದ್ರೂ ಸಕ್ಕರೆ ಯೂಸ್ ಮಾಡ್ದೇ ಮಾಡ್ತಾ ಇರೋದು ಇಷ್ಟು ದಿನ. ಆಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ, ಅಂದರೆ ನೀವು ಹಣ್ಣು ಎಷ್ಟು ತೊಗೊಂಡಿರುತ್ತೆ ಅದ್ರ ಮೇಲೆ ಡಿಪೆಂಡು, ಚಾಟ್ ಮಸಾಲೆ ಹಾಕ್ಕೊಂಡಿದ್ದೀನಿ. ಒಂದು ಚೂರು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತೇನು ಹಾಕ್ಕೊಂಡಿಲ್ಲ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ಸ್ಮ್ಯಾಶ್ ಮಾಡ್ತಾ ಆಮೇಲೆ ಒಂದು ಜರಡಿಯಲ್ಲಿ ಇಟ್ಕೊಂಡು, ಇದು ಬೇಗ ರಸ ಬಿಡಲ್ಲ, ಅದಕ್ಕೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಜರಡಿಗೆ ಒತ್ಕೊಂಡ್ರೆ ಅದರ ರಸ ಎಲ್ಲ ಆಚೆ ಬರುತ್ತೆ. ನೋಡ್ಬೋದು, ನೀವು ಒಂದ್ಸಲಿ ಟ್ರೈ ಮಾಡಿ. ಅಂದರೆ ಸ್ವಲ್ಪ ಹಣ್ಣಿದ್ರೂ ಪರವಾಗಿಲ್ಲ, ನೀವು ಈ ಥರ ಒಂದ್ಸಲಿ ಟೇಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಜಾಸ್ತಿ ಜ್ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕಲ್ಸಕ್ಕರೆ ಪ್ಲೇಟಲ್ಲೇ ಹಾಕಿದ್ದೀನಿ, ಅದರ ಕೆಳಗಡೆ ಕಾಣಿಸ್ತಾ ಇದೆ ಅಷ್ಟೇ. ಬೇರೆ ಏನು ನಾನು ಇದರಲ್ಲಿ ಸೇರಿಸಿಲ್ಲ. ನೋಡ್ಬೋದು, ಇಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ 100 ಗ್ರಾಮ್ ಅಷ್ಟು ನಾನು ತೊಗೊಂಡಿರೋ ಹಣ್ಣಿಗೆ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ನಿಮ್ಮ ಹತ್ರ ಸ್ಪ್ರೈಟು 7up ಯಾವುದಾದ್ರೂ ಸೋಡಾ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಸಖತ್ತಾಗಿರುತ್ತೆ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.